ಕೊಚ್ಚಿದ್ನೇನ ಕೊಚ್ಚಿನ ಈಗ ಆತ ಸೊಪ್ಪು ಮೊದ್ಲು ಹಾಕ್ಬೇಕು ನೋಡಿ ಇದು ಎಷ್ಟು ಬೇಗ ಬಾಡಿತಲ್ಲ ಇದು ಅದರಲ್ಲಿ ಉಂಟು ಅದು ನೀರು ಹಾಕಿದ್ರೆ ಚಿನ್ನದ ಕೊಡು ಆ ಕಡೆ ಬೇಯಿಸಿಟ್ಟಿದ್ದೇನೆ ನೋಡಿ ಅದು ತಳತೆಯನ್ನು ಬೇಯಿಸಿಕೊಂಡು ಕಜ್ಜಂಗಿ ಇರಿಸಿದ್ದಾರೆ ಯಾಕೆ ನೀವು ಅಂದ್ರೆ ತಿಂದು ಇದು ಕುರ್ಲಾಡಿ ಇದೆ ಅಲ್ಲ ಹೀಗೆ ತಿನ್ಬೋದು ಮತ್ತೆ ಹಾಗೆ ನನಗೆ ಖಾಲಿ ಆಗ್ತದೆ ಬೇಗ. ಓಕೆ ಬಾಯ್. ಹಾಯ್ ಎಲ್ಲರಿಗೂ. ಇವತ್ತು ಮಳೆಗಾಲದ ಸ್ಪೆಷಲ್ ತಗಜೆ ಸೊಪ್ಪು ಅಥವಾ ತಜಂಕ್ ಸೊಪ್ಪಿನ ಪಲ್ಯದ ರೆಸಿಪಿ ತೋರಿಸ್ತಿದ್ದೀವಿ. ಒಂದು ಸ್ವಲ್ಪ ಸಿಕ್ತು, ಅಮ್ಮ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡ್ತಿದ್ದಂಗೆ ನಾನು ಪಲ್ಯಕ್ಕೆ ಬೇಕಾದ ಈರುಳ್ಳಿ, ಕಾಯಿಮೆಣಸು, ತೆಂಗಿನ ತುರಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಹಲಸಿನ ಹಣ್ಣಿನ ಬೀಜವನ್ನು ಕೂಡ ಕಟ್ ಮಾಡಿಕೊಂಡು ಬೇಯಿಸಿಟ್ಟೆ. ಅಷ್ಟರಲ್ಲಿ ಅಮ್ಮ ಕೂಡ ಸೊಪ್ಪು ಕಟ್ ಮಾಡ್ಕೊಂಡು ತಂದರು. ನೆಕ್ಸ್ಟ್ ಹೇಗೆ ಮಾಡಿದ್ವಿ ನೋಡೋಣ. ಇದು ಎಂಚ ಕೊಚ್ಚಿದ್ನೇನ ಕೊಚ್ಚಿನ ಎಂಚ ಈಗ ಆತ ರೆಕಾರ್ಡ್ ಪಣ್ಲೆಕ್ ಹಿಂಚ ಅಂತ ನಮಗೆ ಎಷ್ಟು ಕಡೆಂಟು ಸಿಕ್ಕಿದೆ, ಅದನ್ನು ನಾವು ಈಗ ಪಲ್ಯ ಮಾಡ್ತಾ ಇದ್ದೇವೆ. ಗ್ಯಾಸ್ ಹೊತ್ತಿಸ್ಬೇಕು, ಎಣ್ಣೆ ಹಾಕ್ತೇನೆ ಆಯ್ತಾ. ಸಾಸಿವೆ ಹಾಕ್ತೇನೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಕಾಯ್ಕು, ಒಣ ಮೆಣಸು, ಈಗ ನೀರು ಸ್ವಲ್ಪ ನೀರು ಹಾಕ್ತೇನೆ. ಮೆಣಸು ಉದ್ದುದ್ದ ಕಟ್ ಮಾಡಿದ್ದೇನೆ, ಖಾರ ಆಗ್ತದೆ ಎಲ್ಲ ಮತ್ತೆ ಸಿಗುದಿಲ್ಲ. ಸೊಪ್ಪು ಮೊದ್ಲು ಹಾಕ್ಬೇಕಿತ್ತು. ಹೌದು, ಸ್ವಲ್ಪ ಹಾಕ್ಬೇಕಿತ್ತು, ಈಗ ಹಾಕ್ತಾ ಇದ್ದೇನೆ. ಇದು ದೋಸೆ ಕೂಡ ಮಾಡ್ತಾರೆ, ಬಾರಿ ಒಳ್ಳೆದಾಗ್ತದೆ. ಜಂತು ಗುಳಚೆಲ್ಲ ಬಾರಿ ಒಳ್ಳೆದು, ಅದರ ದೋಸೆ ಮಾಡಿ ತಿಂದ್ರೆ. ಈಗ ತದಂತು ಹಾಕ್ತೇನೆ. ತದಂತು ನೋಡಿ, ಚಂದ ಮಾಡಿ ಮಗುತ್ತುವ. ಇದಕ್ಕೆ ಹಲಸಿನ ಬೀಜ ಕೂಡ ಬೇಯಿಸಿಟ್ಟಿದ್ದೇವೆ, ಈಗ ಹಾಕ್ತೇವೆ. ಅಕ್ಕಿ ಫ್ರೈ ಮಾಡ್ಬೇಕು. ಇದು ಎಷ್ಟು ಟೇಸ್ಟ್ ಬರ್ತಾಯ್ತಲ್ಲ. ಸೊಪ್ಪು ಇದು ಎಷ್ಟು ಬೇಗ ಬಾಡಿತಲ್ಲ ಇದು. ಮಗ ಹಸಿತಿಲ್ಲ ನೀರಲ್ಲಿ ಉಂಟಲ್ಲ ಹಲಸಿನ ಹಣ್ಣಿನ ಬೀಜ ಹಾಕ್ಬೇಕಂತ ನೀರನ್ನು ಬೆಳ್ತರಿ ಬೇಯಿಸಿದ್ದು, ಇದಕ್ಕೆ ಹಾಕೋ. ಈಗ ಉಂಟಲ್ಲ ಅದರಲ್ಲಿ ಉಂಟು, ಅದು ನೀರು ಹಾಕಿದ್ರೆ ಎಂತ ಕೊಡು. ಎಷ್ಟು ಆ ಕಡೆ ಬೇಯಿಸಿಟ್ಟಿದ್ದೇನೆ ನೋಡಿ. ಗದ್ದೆ ನೀರು ಸ್ವಲ್ಪ ಹಾಕುವ. ಮೊದಲು ತಳತೆಯನ್ನು ಬೇಯಿಸಿಕೊಂಡು ಕಜ್ಜಂಗಿ ಇರಿಸಿದ್ದಾರೆ.
ಈ ಚಂದೂಳಿದ ನೀವು ವಿಷಯ ಹಾಕಿದ್ದೆ ಆಯ್ತಲ್ಲ. ಈಗ ಮಾತಾಡ್ತೀರಾ? ಈಗ ಹಾಕ್ತೇನೆ. ಬಸ್ಕು ಹಾಕುವ ಸಾಕು ಮತ್ತೆ ನೋಡಿ ಹಾಕು ಆಯ್ತಾ ಸಾಕೀಗ. ಯಾರೆಲ್ಲ ಸಜಂತು ಪಲ್ಯ ಮಾಡಿದ್ದೀರಿ ಹೇಳಿ ಆಯ್ತಾ ನಮ್ಗೆ. ನಮಗೆ ಇದು ಶುರು ಮಾಡೋದು ಇಲ್ಲ ಇಲ್ಲ, ಈಗ ಅದೆಲ್ಲ ಕಾಣೆ ಆಗಿದೆ, ಅದರ ಗಿಡ ಇಲ್ಲ ಈಗ ಇದ್ದದ್ದು ಈಗ ಇಲ್ವೇ ಇಲ್ಲ. ಬೇರೆ ನೋಡಿ ಎಷ್ಟು ಬೇಗ ನೀರಾಗಿತ್ತು. ಕಾಯಿ ಮೆಣಸು ಹಾಕಿದಕ್ಕೆಲ್ಲ ಮೆಣಸಿನ ಹುಡಿ ಹಾಕ್ಬೋದು. ಕಾಯಿ ಮೆಣಸು ಬೇಡ, ಮೆಣಸಿನ ಹುಡಿ ಬೇಡಪ್ಪ. ಯಾಕೆ ನೀನು ಅಂದ್ರೆ ತಿಂದು ಸ್ವಲ್ಪ ಒಂಚೂರು ಕಸ ಕಸ ಉಂಟು ಹುಣಸೆದ್ದು ಹುಳಿ. ಒಂದು ತಿಂಗಳು ಆಗ್ಬೋದು ಅನ್ಸುದು. ಒಂದು ತಪ್ಪಿಷ್ಟ ಅದ ಇವತ್ತು ಬೇರೆ ಹಾಕ್ತೇನೆ. ಬೇಕಾಗ್ತದೆ ತುಂಬಾ ಹಾಕೋದು ಅಂತಲ್ಲ. ಸ್ವಲ್ಪ ಹಾಕ್ತೇನೆ, ಫ್ರೈ ಆಗುವಾಗ ಸರಿ ಆಗ್ತದೆ. ಇದು ಅಷ್ಟು ಪುಡಿ ಮಾಡಿ ಹಾಕ್ಬೇಕು. ಅದಕ್ಕೆ ಇದು ಪುಡಿ ಮಾಡ್ಬೋದು, ಅದ್ರ ಈಗ ಪುಡಿ ಮಾಡುವ. ಎಲ್ಲ ಸರಿ ಮಾಡ್ಬೇಡ, ಅದು ಅರಿಸಿ ಅಂತ ಸಹ ಹಾಕ್ಬೋದಲ್ಲ. ಇದಕ್ಕೆ ಸ್ವಲ್ಪ ಏನು ಅಕ್ಕಿ ಹುರಿದು ಪುಡಿ ಮಾಡಿ ಹಾಕ್ಬೇಕು, ಚಂದಾಗ್ತದೆ. ಸಣ್ಣ ಫ್ರೈ ಆಗಿದೆ ಹಾಕಿದ್ರೆ ಈಗ ಒಮ್ಮೆ ಮುಚ್ಚುವ. ಸ್ವಲ್ಪ ನೀರು ಸ್ವಲ್ಪ ಫ್ರೈ ಆಗಿ ಫ್ರೈ ಮಾಡ್ಬೇಕು. ಅದು ಫ್ರೈ ಮಾಡಿ ಇದು ಫ್ರೈ ಮಾಡ್ಲಿಕ್ಕಂತ ಹುಳಿ ಮಾಡ್ಬೇಕಾ? ಸ್ವಲ್ಪ ಒಮ್ಮೆ ದೂರ ಮಾಡಿ ತಗೊಳ್ಳಿ. ಚಂದ ಬರ್ತಾ ಉಂಟು, ಫ್ರೈ ಆಗ್ತಾ ಉಂಟು ಚಂದ. ಇದು ಕುರ್ಲಾರಿ ಇದೆ ಅಲ್ಲ ಹೀಗೆ ಮಾಡಿದಲ್ಲಿ. ಹೋಯ್ತು. ತಣ್ಣಗೆ ಆಗ್ಬೇಕಲ್ಲ, ಅಷ್ಟೊಂದು ಬರ್ಬೋದು. ಸಾಕಲ್ಲ, ಬ್ರೌನ್ ಆಯ್ತು, ಬ್ರೌನ್ ಆಯ್ತು ಸಾಕಲ್ಲ. ಎಷ್ಟೊಂದು ಉಪ್ಪು ಬಂತಲ್ಲ ಅದು ಅಕ್ಕಿ ಹೀಗೆ ತಿನ್ಬೋದು. ಮತ್ತೆ ಹಾಗೆ ತಿನ್ನೋ ಹೊತ್ತಿಗೆ ಸಾಕಲ್ಲ. ಒಂದ್ ಸುತ್ತು ಗುರ್ರ ಮಾಡ್ಬೇಕಲ್ಲ, ಇದು ತಣ್ಣಗೆ ಆದ್ಮೇಲೆ ಒಂದ್ ಸುತ್ತು ಗುರ್ರ ಮಾಡ್ಬೇಕ್ರೆ. ಒಂದ್ ಸುತ್ತು ಗ್ರೈಂಡ್ ಮಾಡುವ, ಖಾಲಿ ಆಗ್ತದೆ ಬೇಗ. ಸ್ವಲ್ಪ ಮಾಡಿದ್ರೆ ಸಾಕು, ಇಷ್ಟು ಸಾಕು. ಈಗ ಇದಕ್ಕೆ ಹಾಕೊಳ್ಳ, ಹಾಕಿ ಚಂದ ಮಿಕ್ಸ್ ಮಾಡ್ತೀನಿ, ಚಂದ ಆಗ್ತದೆ. ನೋಡಿ ನಮ್ಮ ಸಜಂತಿ ಪಲ್ಯ
ಎಷ್ಟು ಚಂದ ಡ್ರೈ ಫ್ರೈ ಆಗಿ ನೋಡಿ. ನೋಡಿ ಬಡಿಸ್ತೇನೆ ಈಗ. ಎಷ್ಟು ಚಂದ ಆಗಿದೆ. ಈ ಹಲಸಿನ ಹಣ್ಣಿನ ಬೀಜ ಇಲ್ಲಿ ನೋಡಿ ನೋಡಿ. ಹಲಸಿನ ಹಣ್ಣಿನ ಬೀಜದಲ್ಲಿ ಅದಕ್ಕೆ ಅಲಂಕಾರ ನಮ್ದು. ಮುಂಚೆ ಗಾರ್ನಿಶ್ ಮಾಡು ನೋಡಿ ಎಷ್ಟು ಚಂದ ಆಗಿದೆ ಎಲ್ಲ. ನೀವು ಸೊನ್ನೆ ಮಾಡಿ ಹೀಗೆ ಮತ್ತೆ ನಮಗೆ ಹೇಳಿ ಹೇಗೆ ಆಗಿದೆ ಅಂತ. ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.